ಕ್ಯಾನ್ಸರ್ ಅನ್ನೋದು ದೇಹದ ವಿವಿಧ ಭಾಗಗಳಿಗೆ ಬರುತ್ತೆ. ಅದರಲ್ಲಿ ನಾವಿವತ್ತು ಈ ಜೀರ್ಣಾಂಗ ವ್ಯೂಹದ ಕ್ಯಾನ್ಸರ್ನ ಬಗ್ಗೆ ಮಾತಾಡೋಣ. ಅದರಲ್ಲೂ ವಿಶೇಷವಾಗಿ ಕರುಳಿನ ಕ್ಯಾನ್ಸರ್ನ ಕುರಿತು ಮಾಹಿತಿಯನ್ನು ನಮಗೆ ನೀಡೋದಕ್ಕೆ ನಾರಾಯಣ ಹೆಲ್ತ್ ಸಿಟಿಯ ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟ್ರಾಲಜಿ ಮತ್ತು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಆನ್ಕಾಲಜಿ ಡಿಪಾರ್ಟ್ಮೆಂಟ್ನ ಸರ್ಜನ್ ಆಗಿರ್ತಕ್ಕಂತಹ ಡಾಕ್ಟರ್ ಸುಶ್ರುತ್ ಶೆಟ್ಟಿ ಅವರು ಇದ್ದಾರೆ. ಬನ್ನಿ ಅವರನ್ನು ಮಾತಾಡಿಸಿ ಈ ಒಂದು ಕರುಳಿನ ಕ್ಯಾನ್ಸರ್ ಅನ್ನೋದು ಹೇಗಿರುತ್ತೆ, ಅದನ್ನು ಹೇಗೆ ಪತ್ತೆ ಹಚ್ತಾರೆ, ಅದಕ್ಕೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಇದೆ ಅನ್ನೋದ್ರ ಕುರಿತು ತಿಳ್ಕೊಂಡು ಬರೋಣ. ನಮಸ್ತೆ ಸರ್. ನಮಸ್ತೆ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇವತ್ತಿನ ನಮ್ಮ ಚರ್ಚೆ ವಿಷಯ ಬಂದು ಜೀರ್ಣಾಂಗ ವ್ಯೂಹದ ಕ್ಯಾನ್ಸರ್. ಈ ಜೀರ್ಣಾಂಗ ವ್ಯೂಹದಲ್ಲಿ ಯಾವ ಯಾವ ಅಂಗಗಳು ಬರ್ತವೆ ಸರ್, ಮತ್ತೆ ಯಾವುದಕ್ಕೆ ಹೆಚ್ಚಾಗಿ ಕ್ಯಾನ್ಸರ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ? ಈ ಜೀರ್ಣಕ್ರಿಯೆ ಅನ್ನೋ ಪ್ರಕ್ರಿಯೆಯಲ್ಲಿ ಯಾವುದೆಲ್ಲ ಅಂಗಗಳು ಇನ್ವಾಲ್ವ್ ಆಗಿದೆ ಅದಕ್ಕೆ ಜೀರ್ಣಾಂಗ ಅಂತ ಹೇಳ್ತೀವಿ. ಅದು ನಾವು ಮಾಡಿದ ಊಟ ಒಳಗಡೆ ಹೋಗುವಂತ ಅನ್ನನಾಳ ಇರ್ಬೋದು, ಇಲ್ಲ ಹೋಗಿ ಕಲೆಕ್ಟ್ ಆಗುವಂತಹ ಜಠರ, ಅದರಿಂದ ಮುಂದೆ ಕರಳಿರುತ್ತೆ, ಸಣ್ಣ ಕರಳು, ದೊಡ್ಡ ಕರಳು, ಗುದದ್ವಾರ, ಹಾಗೂ ಜೀರ್ಣಕ್ರಿಯೆಗೆ ಯೂಸ್ಫುಲ್ ಆಗಿರುವಂತಹ ಲಿವರ್, ಪ್ಯಾಂಕ್ರಿಯಾಸ್, ಪಿತ್ತಕೋಶ ಅಂತ ಹೇಳಿ ಇವೆಲ್ಲಗಳ ಕ್ಯಾನ್ಸರ್ ಅನ್ನ ಜೀರ್ಣಾಂಗಗಳ ಕ್ಯಾನ್ಸರ್ ಅಂತ ಕ್ಲಾಸಿಫೈ ಮಾಡ್ತಾರೆ. ಹಾ ಸರ್, ಇದರಲ್ಲಿ ಹೆಚ್ಚಾಗಿ ಯಾವ ಅಂಗಗಳಿಗೆ ಕ್ಯಾನ್ಸರ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಸರ್? ಈ ಕ್ಯಾನ್ಸರ್ ಡಿಸ್ಟ್ರಿಬ್ಯೂಷನ್ ಏನಿದೆ ಜಿಯೋಗ್ರಫಿಕಲ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಅಂದ್ರೆ ಕೆಲವೊಂದು ಪದ್ಧತಿಗಳು ಎಲ್ಲಿ ಜಾಸ್ತಿ ಇರುತ್ತೆ ಆ ಭಾಗಗಳಲ್ಲಿ ಆ ಪರ್ಟಿಕ್ಯುಲರ್ ಕ್ಯಾನ್ಸರ್ ಇನ್ಸಿಡೆನ್ಸ್ ಜಾಸ್ತಿ ಇರುತ್ತೆ. ಸೊ ಕೆಲವೊಂದು ಕಡೆ ಅನ್ನನಾಳದ ಕ್ಯಾನ್ಸರ್ ಜಾಸ್ತಿ ಇರುತ್ತೆ. ಓವರ್ ಆಲ್ ನೋಡಿದ್ರೆ ಈ ಕರಳಿಗೆ ಸಂಬಂಧಪಟ್ಟ ಕ್ಯಾನ್ಸರ್ ಜಾಸ್ತಿ ಪೇಷಂಟ್ಸ್ ಅಲ್ಲಿ ಕಂಡು ಬರುತ್ತೆ. ಈ ಕರಳಿನ ಕ್ಯಾನ್ಸರ್ ಸಣ್ಣ ಕರಳು ಮತ್ತೆ ದೊಡ್ಡ ಕರಳು ಅಂತ ಹೇಳ್ತೀವಿ. ಸೊ ಅದರಲ್ಲೂ ದೊಡ್ಡ ಕರಳಿನ ಕ್ಯಾನ್ಸರ್ ಬಹಳ ಫ್ರೀಕ್ವೆಂಟ್ ಆಗಿ ಕಾಣಿಸ್ಕೊಳ್ಳುತ್ತೆ. ಸರ್, ಈಗ ನಮ್ಮ ಪ್ರೆಸೆಂಟ್ ಇಂಡಿಯಾದಲ್ಲಿ ಹೆಚ್ಚಾಗಿ ಕ್ಯಾನ್ಸರ್ ಕಾಣಿಸ್ಕೊಳ್ತಾ ಇರುವಂತಹ ಅಂಗ ಯಾವುದು? ಈ ಅನ್ನನಾಳ, ಜಠರ, ಕರಳು, ಅದರಲ್ಲಿ ನಿಮ್ಗೆ ನೋಡಿರೋ ಹಾಗೆ ನೀವು ಪೇಷಂಟ್ಸ್ ಅಟೆಂಡ್ ಮಾಡ್ತಿರಲ್ಲ, ಕರ್ನಾಟಕದಲ್ಲಿ ಬಹಳಷ್ಟು ಜನ ಅನ್ನನಾಳದ ಕ್ಯಾನ್ಸರ್ ಇಂದ ಬಳಲ್ತಾರೆ. ಸ್ಟಮಕ್ ಕ್ಯಾನ್ಸರ್, ಜಠರದ ಕ್ಯಾನ್ಸರ್ ಏನಿದೆ ಅದು ಹಿಂದಿನ ಕಾಲದಲ್ಲಿ ಜಾಸ್ತಿ ಕಾಣ್ಕೋತಾ ಇತ್ತು. ಇತ್ತೀಚಿನ ಕಾಲದಲ್ಲಿ ಸ್ವಲ್ಪ ಅದರ ಇನ್ಸಿಡೆನ್ಸ್ ಕಡಿಮೆ ಆಗ್ತಾ ಇದೆ. ನಾವು ರೆಫ್ರಿಜರೇಷನ್ ಹಾಗೂ ಫುಡ್ ಹೈಜೀನ್ ಇಂಪ್ರೂವ್ ಆದಂಗೆ ಪ್ರಾಬಬ್ಲಿ ಇನ್ಸಿಡೆನ್ಸ್ ಕಡಿಮೆ ಆಗ್ತಿರುವಂತಹ ಓನ್ಲಿ ಕ್ಯಾನ್ಸರ್ ಅಂತಾನು ಹೇಳ್ಬೋದು. ಗ್ಯಾಸ್ಟ್ರೋಇಂಟೆಸ್ಟೈನಲ್ ಸಿಸ್ಟಮ್ ಅಲ್ಲಿ ಸ್ಟಮಕ್ ಕ್ಯಾನ್ಸರ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಕರಳಿನ ಕ್ಯಾನ್ಸರ್ ಇನ್ಸಿಡೆನ್ಸ್ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಮೇ ಬಿ ನೀವು ಒಂದು 10 ವರ್ಷ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಇನ್ಸಿಡೆನ್ಸ್ ಡಬಲ್ ಆಗಿದೆ ಕರಳಿನ ಕ್ಯಾನ್ಸರ್ ಇಂಡಿಯಾದಲ್ಲಿ. ಸರ್, ಈಗ ಏನಾದ್ರೂ ಈ ಕ್ಯಾನ್ಸರ್ ಅನ್ನೋದು ರೀಜನ್ ಸ್ಪೆಸಿಫಿಕ್ ಆಗಿದ್ದೆ, ಅಂದ್ರೆ ಈ ಭಾಗದ ಜನಗಳಿಗೆ ಬರೀ ಅನ್ನನಾಳ ಕ್ಯಾನ್ಸರ್ ಹೆಚ್ಚಾಗಿ ಕಾಣಿಸ್ಕೊಳ್ಳೋದು, ಈ ಭಾಗದ ಜನರಿಗೆ ಕರಳಿನ ಕ್ಯಾನ್ಸರ್ ಹೆಚ್ಚಾಗಿ ಕಾಣಿಸ್ಕೊಳ್ಳೋದು, ಆತರ ಏನಾದ್ರೂ ಇದೆಯಾ ಇದ್ರಲ್ಲಿ? ಆತರ ಡೇಟಾ ಅವೈಲೇಬಲ್ ಇಲ್ಲ. ಬಟ್ ನಾವು ಸಾಮಾನ್ಯವಾಗಿ ನೋಡ್ದಂಗೆ ಕರ್ನಾಟಕದ ನಾರ್ತ್ ಕರ್ನಾಟಕ ಭಾಗ ಎಲ್ಲ ನೋಡಿದ್ರೆ ಅನ್ನನಾಳದ ಕ್ಯಾನ್ಸರ್ ಇನ್ಸಿಡೆನ್ಸ್ ಜಾಸ್ತಿ ಇರುತ್ತೆ. ಬೆಂಗಳೂರಲ್ಲೂ ಅನ್ನನಾಳದ ಕ್ಯಾನ್ಸರ್ ಇನ್ಸಿಡೆನ್ಸ್ ಜಾಸ್ತಿ ಇರುತ್ತೆ. ನೀವು ಸೌತ್ ಕರ್ನಾಟಕ, ಕೇರಳ ರೀಜನ್ ಹೋದ್ರೆ ಪ್ಯಾಂಕ್ರಿಯಾಸ್ ಅಂತ ಒಂದು ಅಂಗ ಹೇಳ್ತೀವಿ, ಅದ್ರ ಕ್ಯಾನ್ಸರ್ ಇನ್ಸಿಡೆನ್ಸ್ ಜಾಸ್ತಿ ಇರುತ್ತೆ. ಓಕೆ, ಆತರ ಎಲ್ಲಾ ಕ್ಯಾನ್ಸರು ಪ್ರಿವಲೆನ್ಸ್ ಇದೆ, ಬಟ್ ರೀಜನಲ್ ಡಿಫರೆನ್ಸಸ್ ಇರುತ್ತೆ. ಸರ್, ಈಗ ನಾವು ನಿರ್ದಿಷ್ಟವಾಗಿ ಇವತ್ತು ಕರುಳಿನ ಕ್ಯಾನ್ಸರ್ ಕುರಿತು ಮಾತಾಡ್ತಾ ಇದ್ದೀವಿ. ಈ ಕರುಳಿನ ಕ್ಯಾನ್ಸರ್ ಅನ್ನೋದು ಹೇಗೆ ಶುರು ಆಗುತ್ತೆ ಸರ್? ಅದು ಹೆಂಗಿರುತ್ತೆ, ಏನು ಅದು? ಈಗ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳೋದಂದ್ರೆ, ಕ್ಯಾನ್ಸರ್ ಅಂದ್ರೆ ನಮ್ ಬಾಡಿ ಬೇಸಿಕಲಿ ಆಗಿರೋದು ಸೆಲ್ಸ್ ಗಳಿಂದ, ಕಣಗಳು ಅಂತ ಹೇಳ್ತೀವಿ. ಸೊ ಹಲವಾರು ಸೆಲ್ಸ್ಗಳು ಸೇರಿ ನಮ್ ಬಾಡಿ ಆಗುತ್ತೆ. ಸೊ ಅದರಲ್ಲಿ ಎಲ್ಲಾ ಸೆಲ್ಸ್ಗಳು ಕೋಆರ್ಡಿನೇಷನ್ ಅಲ್ಲಿ ಕೆಲಸ ಮಾಡುತ್ತೆ. ಅಂದ್ರೆ ನಮ್ಮ ಬಾಡಿ ಹೇಗೆ ಹೇಳುತ್ತೆ ಹಂಗೆ ಡಿವೈಡ್ ಆಗುತ್ತೆ, ಹಂಗೆ ಕೆಲಸ ಮಾಡುತ್ತೆ. ಅಂದ್ರೆ ಒಂದು ಏನಾದ್ರೂ ಸೆಲ್ ತನ್ನ ಇಷ್ಟಪಟ್ಟಂಗೆ ಡಿವೈಡ್ ಆಗ್ತಾ ಹೋದ್ರೆ ಅದು ಕ್ಯಾನ್ಸರ್ ಉತ್ಪನ್ನ ಆಗುತ್ತೆ. ಅಂದ್ರೆ ಒಂದ್ ಸೆಲ್ ಆಗಿ 2 ಆಗುತ್ತೆ, 2 4 ಆಗುತ್ತೆ, 4 16 ಆಗುತ್ತೆ, ಹಂಗೆ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಆ ತರ ಬರುವಂತ ಗೆಡ್ಡೆಯನ್ನು ನಾವು ಕ್ಯಾನ್ಸರ್ ಗೆಡ್ಡೆ ಅಂತ ಕರಿತೀವಿ. ಸೊ ಈ ತರ ಗೆಡ್ಡೆ ಕರಳಲ್ಲಾದಾಗ ಕರಳಿನ ಕ್ಯಾನ್ಸರ್ ಅಂತ ಕರಿತೀವಿ. ಸೊ ಕ್ಯಾನ್ಸರ್ ಯಾಕೆ ಆಗೋದು ಅನ್ನೋದರ ಉತ್ತರ ಅಷ್ಟು ಸುಲಭವಾಗಿ ನಮ್ಗಿನ್ನೂ ಸಿಕ್ಕಿಲ್ಲ ಮೆಡಿಕಲ್ ಫೀಲ್ಡ್ ಅಲ್ಲೂ. ಮೆಜಾರಿಟಿ ಆಫ್ ದ ಕ್ಯಾನ್ಸರ್ ಬಹಳನೇ ರ್ಯಾಂಡಮ್ ಇರ್ಬೋದು, ಯಾರಿಗಾದ್ರೂ ಬರ್ಬೋದು. ಬಟ್ ಸರ್ಟನ್ ಕ್ಯಾನ್ಸರ್ಸ್ ಅಲ್ಲಿ ಫ್ಯಾಮಿಲಿಯಲ್ ಪ್ರಿಡಿಸ್ಪೋಸಿಷನ್ ಇರ್ಬೋದು. ಅಂದ್ರೆ ಅವ್ರ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಲ್ಲಿ ಕ್ಯಾನ್ಸರ್ ಆಗಿತ್ತು, ಸಪೋಸ್ ತಂದೆ ತಾಯಿ, ಅಜ್ಜ ಅಜ್ಜಿ, ಬ್ರದರ್ಸ್, ಅವರಲ್ಲಿ ಸ್ವಲ್ಪ ಮಟ್ಟಿಗೆ ಕ್ಯಾನ್ಸರ್ ಆಗೋ ರಿಸ್ಕ್ ಜಾಸ್ತಿ ಇರುತ್ತೆ.
ಇಲ್ಲ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಏನು ಹೇಳ್ತೀವಿ. ಸಪೋಸ್ ಯಾರಾದರೂ ತಂಬಾಕು ಸೇವನೆ ಮಾಡೋದ್ರಲ್ಲಿ, ಇಲ್ಲ ಅತಿಯಾದ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡೋದ್ರಲ್ಲಿ, ರೆಡ್ ಮೀಟ್ ಅಂತ ಏನು ಹೇಳ್ತೀವಿ ಅದನ್ನು ತಿನ್ನೋದ್ರಲ್ಲಿ, ಇಲ್ಲ ಇತ್ತೀಚಿನ ದಿನಗಳಲ್ಲಿ ಏನು ವೆಸ್ಟರ್ನೈಸೇಷನ್ ಡಯಟ್ ಅಂತ ಹೇಳ್ತೀವಿ, ಫಾಸ್ಟ್ ಫುಡ್, ಹೈಲಿ ಪ್ರಾಸೆಸ್ ಫುಡ್, ಅವೆಲ್ಲ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಅಷ್ಟೇ. ಬಟ್ ಎಕ್ಸಾಕ್ಟ್ ಕ್ವೆಶನ್ಗೆ ಆನ್ಸರ್ ಇಲ್ಲ. ಇವನ್ ಪೇಷಂಟ್ ಕೇಳಿದಾಗ್ಲೂ ನಮ್ಗೆ ಹೇಳಕ್ ಆಗೋದಿಲ್ಲ ನಾನು ಏನೂ ಮಾಡೋದಿಲ್ಲ ಆದ್ರೂ ಕ್ಯಾನ್ಸರ್ ಬಂದಿದೆ, ಬಿಕಾಸ್ ಇಟ್ ಮೇ ಬಿ ವೆರಿ ರ್ಯಾಂಡಮ್. ಅಂದ್ರೆ ನಿರ್ದಿಷ್ಟವಾಗಿ ಯಾರಿಗೂ ನಾವು ಉತ್ತರ ಕೊಡೋಕ್ ಆಗೋದಿಲ್ಲ. ಬಟ್ ಕೆಲವೊಂದು ವಿಷಯಗಳಿವೆ ಯಾವುದನ್ನ ನಾವು ಪಾಲಿಸಿದ್ರೆ ಒಂದು ಮಟ್ಟಿಗೆ ಕ್ಯಾನ್ಸರ್ ಬರೋದನ್ನ ನಾವು ಪ್ರಿವೆಂಟ್ ಮಾಡಬಹುದು. ಸರ್ ಅದು ಏನು, ಯಾವ ಒಂದು ರೀತಿ, ಅಂದ್ರೆ ನೀವಾಗ ಹೇಳಿದ್ರಲ್ಲ ಕೆಲವೊಂದನ್ನ ಪಾಲಿಸಿದ್ರೆ ಕ್ಯಾನ್ಸರ್ ಅನ್ನ ತಡಿಬಹುದು ಅಂತ, ಅದು ಯಾವ ಅಂಶಗಳು ಅಂತ? ಈಗ ಸ್ಪೆಸಿಫಿಕ್ ಆಗಿ ನಾವು ಕರುಳಿನ ಕ್ಯಾನ್ಸರ್ ಬಗ್ಗೆ ಮಾತಾಡೋದಾದ್ರೆ, ಸೊ ಕರುಳಿನ ಕ್ಯಾನ್ಸರ್ಗೆ ಇಂಪುಟ್ ಮೇನ್ಲಿ ನಾವು ತಿನ್ನುವಂತ ಅನ್ನ. ಸೊ ನಾವು ಅನ್ನದಲ್ಲಿ ಅಂಡ್ ಊಟ, ಸೊ ಊಟದಲ್ಲಿ ನಾವು ಕೆಲವೊಂದು ವಿಚಾರಗಳನ್ನ ಕೇರ್ಫುಲ್ ಆಗಿ ಫಾಲೋ ಮಾಡಿದ್ರೆ ಕರುಳಿನ ಕ್ಯಾನ್ಸರ್ ಇನ್ಸಿಡೆನ್ಸ್ ಅನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು. ಒಂದನೇದಾಗಿ ಈ ಪ್ರಾಸೆಸ್ಡ್ ಫುಡ್, ನಾನು ಈಗಾಗಲೇ ಹೇಳ್ದಂಗೆ ನಾವು ಪ್ರಾಸೆಸ್ಡ್ ಫುಡ್ ಕನ್ಸಂಪ್ಷನ್ ಅನ್ನ ಆದಷ್ಟು ಕಡಿಮೆ ಮಾಡಬೇಕು. ಎರಡನೇದು, ನಾವು ಊಟ ಮಾಡುವಾಗ ನಮ್ಮ ಫೈಬರ್ ಕಂಟೆಂಟ್ ಜಾಸ್ತಿ ಇರಬೇಕು ಊಟದಲ್ಲಿ. ಸೊ ಅದರಿಂದ ಅನ್ಪ್ರಾಸೆಸ್ ಫುಡಲ್ಲಿ ಜಾಸ್ತಿ ಇರುತ್ತೆ ಫೈಬರ್, ಗ್ರೀನ್ ವೆಜಿಟೇಬಲ್ಸ್ ಅಲ್ಲಿ ಜಾಸ್ತಿ ಇರುತ್ತೆ. ಅದಲ್ಲದೆ ನಮ್ಮ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ತಗೊಂಡಾಗ ಅದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಅಂತ ಇರುತ್ತೆ. ಸೊ ಈ ಆಂಟಿ ಆಕ್ಸಿಡೆಂಟ್ಸ್ ಕ್ಯಾನ್ಸರ್ ಸೆಲ್ಸ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆಂಟಿ ಆಕ್ಸಿಡೆಂಟ್ ರಿಚ್ ಫುಡ್ ತಿನ್ಬೇಕಾಗುತ್ತೆ. ಸೊ ನಮ್ಮ ನಾವು ಡಯಟಲ್ಲಿ ಇದೆಲ್ಲ ಫಾಲೋ ಮಾಡೋದು ಅಲ್ಲದೆ ನಮ್ಮ ಫಿಸಿಕಲ್ ಆಕ್ಟಿವಿಟಿ ಲೆವೆಲ್ ಅನ್ನು ಜಾಸ್ತಿ ಆಗಿಡಬೇಕು. ಸೊ ಇಂಪ್ರೂವ್ಡ್ ಫಿಸಿಕಲ್ ಆಕ್ಟಿವಿಟಿ ಹ್ಯಾಸ್ ಕೋರಿಲೇಟೆಡ್ ಇನ್ ಪ್ರಿವೆನ್ಷನ್ ಆಫ್ ಮೆಜಾರಿಟಿ ಆಫ್ ದ ಕ್ಯಾನ್ಸರ್ಸ್. ಸೊ ಯಾರು ಆಕ್ಟಿವ್ ಆಗಿರ್ತಾರೆ ಅವರಲ್ಲಿ ಕ್ಯಾನ್ಸರ್ ಬರೋ ಚಾನ್ಸಸ್ ಕಡಿಮೆ ಇರುತ್ತೆ. ಅಂದ್ರೆ ತುಂಬಾ ಸೋಂಬೇರಿತನ ಒಳ್ಳೇದಲ್ಲ, ಒಟ್ನಲ್ಲಿ ಯಾವ್ದಾದ್ರು ದೇಹಕ್ಕೊಂದು ಆಕ್ಟಿವಿಟಿ ಇರಬೇಕು, ಫಿಸಿಕಲಿ ಒಂದು ಮಿನಿಮಮ್ ಎಕ್ಸರ್ಸೈಸ್ ಅನ್ನೋದನ್ನ ಅಥವಾ ಒಂದು ಮೂವ್ಮೆಂಟ್ ಇರಬೇಕು ಬಾಡಿಗೆ. ಕರುಳಿನ ಕ್ಯಾನ್ಸರ್ ಅನ್ನ ನೀವು ಹೇಗೆ ಕಂಡುಹಿಡಿತೀರಾ? ಒಂದು ನಮ್ಮ ಹತ್ರ ಪೇಷಂಟ್ ಬಂದಾಗ ಅದರ ಪರ್ಟಿಕ್ಯುಲರ್ ರೋಗ ಲಕ್ಷಣಗಳಿರುತ್ತೆ. ಸೊ ಕರಳಿ ಕ್ಯಾನ್ಸರ್ ಬಂದಾಗ ಮೋಸ್ಟ್ ಕಾಮನ್ಲಿ ಪೇಷಂಟ್ಸ್ ನಮಗೆ ಅವ್ರ ಮೋಷನಲ್ಲಿ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳ್ತಾರೆ. ಅಂದರೆ ಅತಿಯಾಗಿ ಮೋಷನ್ ಹೋಗೋದು, ಲೂಸ್ ಮೋಷನ್ ಪರ್ಸಿಸ್ಟೆಂಟ್ ಆಗಿ, ಅಂದರೆ 2 ತಿಂಗಳು 3 ತಿಂಗಳಿಂದ ಲೂಸ್ ಮೋಷನ್ ಆಗ್ತಾನೆ ಇದೆ, ಇಲ್ಲ ಮೋಷನಲ್ಲಿ ಬ್ಲಡ್ ಬರ್ತಾ ಇದೆ, ಇಲ್ಲ ಮೋಷನಲ್ಲಿ ಬ್ಲ್ಯಾಕ್ ಕಲರ್ ಮೋಷನ್ ಬರ್ತಾ ಇದೆ, ಇಲ್ಲ ಅವರು ಏನು ಪ್ರಯತ್ನ ಪಡದೆ ವೆಯ್ಟ್ ಲಾಸ್ ಆಗ್ತಾ ಇದೆ. ಸೊ ಇವೆಲ್ಲ ಸಿಂಪ್ಟಮ್ಸ್ ಇರುತ್ತೆ. ಕೆಲವರಲ್ಲಿ ಅತಿಯಾದ ಹೊಟ್ಟೆ ನೋವು ಇರುತ್ತೆ. ಸೊ ಸಾಮಾನ್ಯವಾಗಿ ಒಂದು ಹೊಟ್ಟೆ ನೋವು ಕಾಣಿಸ್ಕೊಳುತ್ತೆ ಜನರಲಿ, ಮೇ ಬಿ 1 ದಿನ 2 ದಿನ ಇರುತ್ತೆ, ಹೋಗುತ್ತೆ. ಬಟ್ ಹೊಟ್ಟೆ ನೋವು ಪರ್ಸಿಸ್ಟೆಂಟ್ ಆಗಿದ್ದಾಗ, ಜಾಸ್ತಿ ಇಂಟೆನ್ಸಿಟಿ ಇದ್ದಾಗ ಅದಕ್ಕೆ ನಾವು ಸೂಕ್ತವಾದ ತಜ್ಞರನ್ನ ಭೇಟಿ ಮಾಡಿ ತಪಾಸಣೆ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಈ ಕಾಯಿಲೆಗೆ ಇವು ಲಕ್ಷಣಗಳು ಸ್ಟಾರ್ಟಿಂಗ್, ಈ ಒಂದು ಲಕ್ಷಣಗಳನ್ನ ನೋಡಿ ನಾವು ಫಸ್ಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಈ ಲಕ್ಷಣಗಳು ನಮ್ಗೆ ಕಾಣಿಸ್ಕೊಂಡಾಗ. ಸೊ ಅದಾದ ನಂತರ ನಾವು ಕೆಲವೊಂದು ಟೆಸ್ಟ್ ಗಳನ್ನ ಮಾಡ್ತೀವಿ. ಜೀರ್ಣಾಂಗದ ಮೇಲಿನ ಭಾಗ ಎಂಡೋಸ್ಕೋಪಿ ಮೂಲಕ ನೋಡ್ಬಹುದು, ನಾವು ಕರಳಿನ ಭಾಗನ ಕೊಲ್ನೋಸ್ಕೋಪಿ ಮೂಲಕ ನೋಡ್ಬಹುದು. ಸೊ ಆತರ ಎಂಡೋಸ್ಕೋಪಿ, ಕೊಲ್ನೋಸ್ಕೋಪಿ, ಇಲ್ಲ ಹೊಟ್ಟೆದು ಸ್ಕ್ಯಾನಿಂಗ್ ಮಾಡಿಸ್ತೀವಿ, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಇರ್ಬೋದು, ಇಲ್ಲ CT ಸ್ಕ್ಯಾನಿಂಗ್ ಇರ್ಬೋದು. ಸೊ ಅದರಲ್ಲಿ ಮೆಜಾರಿಟಿ ಆಫ್ ದ ಕ್ಯಾನ್ಸರ್ಸ್ ನಾವು ಪತ್ತೆ ಹಚ್ಚಬಹುದು. ಸರ್, ಇದರಲ್ಲಿ ಯಾವ ಹಂತಗಳಿದೆ ಈ ಕ್ಯಾನ್ಸರ್ ಅಲ್ಲಿ, ಈ ಕರಳಿನ ಕ್ಯಾನ್ಸರ್ ಅಲ್ಲಿ 4 ಹಂತಗಳಿರುತ್ತವೆ. ಸೊ ಮೊದಲನೇ ಹಂತ ಅಂದ್ರೆ ಕ್ಯಾನ್ಸರ್ ಜಸ್ಟ್ ಆರಂಭಿಕ ಹಂತದಲ್ಲಿದೆ. ಜಸ್ಟ್ ಒಂದು ಆರ್ಗನ್ಗೆ ಅಥವಾ ಒಂದು ಅಂಗಕ್ಕೆ ಸೀಮಿತವಾಗಿರುತ್ತೆ. ಇದ್ರಲ್ಲಿ ಫಸ್ಟ್ ಸ್ಟೇಜ್ ಯಾವ ತರ ಇರುತ್ತೆ ಸರ್? ಕರಳಿಗೆ ಸೀಮಿತವಾಗಿದ್ರೆ ಫಸ್ಟ್ ಸ್ಟೇಜ್ ಅಂತ ಹೇಳ್ತೀವಿ. ಸೆಕೆಂಡ್ ಸ್ಟೇಜ್ ಅಂದ್ರೆ ಕರಳಿಗೆ ಸೀಮಿತವಾಗಿದೆ ಮತ್ತು ಕರಳಿಂದ ಸ್ವಲ್ಪ ಹೊರಗೆ ಬಂದಿದೆ. ಥರ್ಡ್ ಸ್ಟೇಜ್ ಅಂದ್ರೆ ಅದು ಅಕ್ಕಪಕ್ಕದ ಲಿಂಫ್ ನೋಡ್ಸ್ ಅಂತ ಏನ್ ಹೇಳ್ತೀವಿ. ಅಂದ್ರೆ ನಮ್ದು ಯಾವುದೇ ಕ್ಯಾನ್ಸರ್ ಇರಲಿ ಅದರ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಂದ್ರೆ ಲಿಂಫ್ ನೋಡ್ಸ್. ಸೊ ನಮ್ಗೆ ಹೆಂಗೆ ಬಾಯಲ್ಲಿ ಟಾನ್ಸಿಲ್ ಇರುತ್ತೆ, ಅದು ವಾತಾವರಣದ ಕ್ರಿಮಿಗಳಿಂದ ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ಆ ಥರ ಕರಳಲ್ಲೂ ಎಲ್ಲ ಕಡೆ ಬಾಡಿಯಲ್ಲಿ ಲಿಂಫ್ ನೋಡ್ಸ್ ಅಂತ ಇರುತ್ತೆ. ಸೊ ಲಿಂಫ್ ನೋಡ್ಸಿಗೆ ಸ್ಪ್ರೆಡ್ ಆದ್ರೆ ಅದನ್ನ ಸ್ಟೇಜ್ 3 ಅಂತ ಯೂಶಲಿ ಕರಿತೀವಿ. ಸ್ಟೇಜ್ 4 ಅಂದ್ರೆ ಆ ಅಂಗಕ್ಕಿಂತ ಬೇರೆ ಅಂಗಗಳಿಗೂ ಸ್ಪ್ರೆಡ್ ಆಗಿದೆ, ಸ್ಟೇಜ್ 4 ಕ್ಯಾನ್ಸರ್ ಅಂತ. ಸುತ್ತ ಇರೋ ಲಿವರ್ಗೆ ಇರ್ಬೋದು, ಲಂಗ್ಸ್ಗೆ ಇರ್ಬೋದು, ಎಲುಬಿಗೆ ಇರ್ಬೋದು, ಎಲ್ಲಾದ್ರೂ ಸ್ಪ್ರೆಡ್ ಆಗಿರುತ್ತೆ, ಸ್ಟೇಜ್ 4 ಕ್ಯಾನ್ಸರ್ ಅಂತ ಹೇಳ್ತೀವಿ. ಸರ್, ಯಾವ ಹಂತದಲ್ಲಿ ನಮ್ಗೆ ಇದನ್ನ ನಾವು ಪತ್ತೆ ಹಚ್ಚಿದ್ರೆ ನಾವು ಇದನ್ನ ಸಂಪೂರ್ಣವಾಗಿ ಕ್ಯೂರ್ ಮಾಡಬಹುದು? ಯಾವ ಹಂತದಲ್ಲಿ ಬಂದ್ರೆ ಏನು ನಮ್ ಕೈ ಮೀರಿ ಹೋಗಿರುತ್ತೆ ಎಲ್ಲದು? ನೀವು ಕರಳಿನ ಕ್ಯಾನ್ಸರ್ ಪರ್ಟಿಕ್ಯುಲರ್ಲಿ ನಾವು ಮಾತಾಡಿದ್ರೆ
ಕರುಳಿನ ಕ್ಯಾನ್ಸರ್ ಅಲ್ಲಿ 2 ವಿಧಗಳನ್ನ ಆಗ್ಲೇ ಹೇಳ್ದಂಗೆ, ಸಣ್ಣ ಕರಳು, ದೊಡ್ಡ ಕರಳು. ಸೊ ಸಣ್ಣ ಕರುಳಿನ ಕ್ಯಾನ್ಸರ್ ಅಷ್ಟು ಕಾಮನ್ ಅಲ್ಲ, ಅದು ಬಹಳ ರೇರ್. ಸೊ ನಾವು ದೊಡ್ಡ ಕರುಳಿನ ಕ್ಯಾನ್ಸರ್ ಬಗ್ಗೆ ಮಾತಾಡಿದಾಗ ದೊಡ್ಡ ಕರಳು ಹಾಗೂ ಗುದದ್ವಾರ, ಸೊ ಕೋಲೋರೆಕ್ಟಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನಿದೆ ಅದರಲ್ಲಿ ಬಹಳಷ್ಟು ಅಡ್ವಾನ್ಸ್ಮೆಂಟ್ ಆಗಿದೆ ಈಗ. ಸೊ ಮೆಜಾರಿಟಿ ಆಫ್ ದ ಪೇಷಂಟ್ಸನ್ನು ನಾವು ಆಲ್ಮೋಸ್ಟ್ ಕ್ಯೂರ್ ಮಾಡ್ಬೋದು ಕೋಲೋರೆಕ್ಟಲ್ ಕ್ಯಾನ್ಸರ್ಸಲ್ಲಿ. ಸೊ ಸ್ಟೇಜ್ 1, 2, 3 ಇದ್ರೂ ನಾವು ಸೂಕ್ತವಾದ ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ಕ್ಯೂರ್ ಮಾಡೋಕ್ಕೆ ಸಾಧ್ಯತೆ ಇದೆ. ಕೆಲವೊಂದು ಸಿಲೆಕ್ಟೆಡ್ ಪೇಷಂಟ್ ಸ್ಟೇಜ್ 4 ಅಲ್ಲಿ ಬಂದರೂ ಅದಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ, ಕ್ಯೂರೇಟಿವ್ ಇಂಟೆಂಟಲ್ಲಿ ಟ್ರೈ ಮಾಡಬಹುದು. ಸೊ ಕರುಳಿನ ಕ್ಯಾನ್ಸರಲ್ಲಿ ಬಹಳಷ್ಟು ಅಡ್ವಾನ್ಸ್ ಇದೆ. ಮೆಜಾರಿಟಿ ಆಫ್ ದ ಪೇಷಂಟ್ಸ್ ನಾವು ಆಲ್ಮೋಸ್ಟ್ ಕ್ಯೂರೇಟಿವ್ ಇಂಟೆಂಟಲ್ಲಿ ಮಾಡ್ಬೋದು ಟ್ರೀಟ್. ಸರ್, ಈ ಕರುಳಿನ ಕ್ಯಾನ್ಸರ್ ಅಲ್ಲಿ ಸಕ್ಸಸ್ ರೇಟ್ ಅನ್ನೋದು ಜಾಸ್ತಿ ಇದೆಯಾ ಅಥವಾ ಹೇಗಿದೆ? ಈಗ ಯಾರಾದ್ರೂ ಪೇಷಂಟ್ ಬೇರೆ ಹೌದು, ಜೀರ್ಣಾಂಗದ ಬೇರೆ ಕ್ಯಾನ್ಸರ್ ಕಂಪೇರ್ ಮಾಡಿದ್ರೆ ಕರುಳಿನ ಕ್ಯಾನ್ಸರ್ಗೆ ಒಳ್ಳೆ ಆಪ್ಷನ್ಸ್ ಇದೆ. ಸೊ ನಿಮ್ದು ಏನು ಟ್ರೀಟ್ಮೆಂಟ್ ಸಕ್ಸಸ್ ರೇಟ್ ಅಂತ ಏನು ಸಾಮಾನ್ಯ ಭಾಷೆಯಲ್ಲಿ ಹೇಳಿದ್ರೆ ಸಕ್ಸಸ್ ರೇಟ್ ಚೆನ್ನಾಗಿದೆ. ಬಟ್ ಮೇನ್ ಇದರಲ್ಲಿ ವಿಷಯ ಏನಂದ್ರೆ ಆದಷ್ಟು ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಷನ್ಗೆ ನಾವು ಟ್ರೈ ಮಾಡಬೇಕು. ಸೊ ಸ್ಟೇಜ್ 1 ಪೇಷಂಟ್ ಇದ್ರೆ, ಮೊದಲನೇ ಹಂತದಲ್ಲಿದ್ರೆ ಕ್ಯೂರೇಟಿವ್ ಚಾನ್ಸ್ 90% ಜಾಸ್ತಿ ಇರುತ್ತೆ. ಅದೇ ನೀವು ಸ್ಟೇಜ್ ಜಾಸ್ತಿ ಹೋದಂಗೆ ಆ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಬರುತ್ತೆ. ನಾರಾಯಣ ಹೆಲ್ತ್ ಎಲ್ಲ ಆರೋಗ್ಯ ಸೇವೆಗಳು ಒಂದೇ ಸೂರಿನಡಿಯಲ್ಲಿ. ಹೃದ್ರೋಗದ ಚಿಕಿತ್ಸೆ ಮತ್ತು ಸಮಗ್ರ ಆರೈಕೆ, 35ಕ್ಕೂ ಹೆಚ್ಚು ಸೂಪರ್ ಸ್ಪೆಷಾಲಿಟಿಗಳು, ಕ್ಯಾನ್ಸರ್ ಹಾಗೂ ಅಸ್ಥಿಮಜ್ಜೆ ವಿಭಾಗ, ಮಂಡಿ, ಕೀಲು, ಬೆನ್ನುಹುರಿ ಮತ್ತು ಟ್ರಾಮಾ ಚಿಕಿತ್ಸೆಗೆ ಶ್ರೇಷ್ಠತಾ ಕೇಂದ್ರ, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೇವೆ, ಫಾರ್ಮ್ ಟಿವಿ ಹೆಲ್ತ್ ಗ್ರಾಹಕರಿಗೆ ಚಿಕಿತ್ಸಾ ಮಾರ್ಗದರ್ಶನ ಮತ್ತು ಆಕರ್ಷಕ ಡಿಸ್ಕೌಂಟ್. ನಾರಾಯಣ ಹೆಲ್ತ್ ಸಿಟಿ, ಬೆಂಗಳೂರು. ಅಪೋಲೋ ಆಯುರ್ವೇದ ದೇಶದ ಅತಿ ದೊಡ್ಡ ಆಯುರ್ವೇದ ಆಸ್ಪತ್ರೆ ಸರಣಿ. ಗುಣಮಟ್ಟಕ್ಕಾಗಿನ ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಏಕೈಕ ಆಯುರ್ವೇದ ಸಂಸ್ಥೆ. ಹೆಲ್ತ್ ಇನ್ಶೂರೆನ್ಸ್ ಮತ್ತು ಟಿಪಿಎಗಳಿಂದ ಕ್ಯಾಶ್ಲೆಸ್ ಸೌಲಭ್ಯ. ಸುಲಭಕ್ಕೆ ವಾಸಿಯಾಗದ ಬಹುರೋಗ ಪೀಡಿತರಿಗೆ ಶುದ್ಧ ಆಯುರ್ವೇದ ಚಿಕಿತ್ಸೆ. ಫಾರ್ಮ್ ಟಿವಿ ಹೆಲ್ತ್ ಗ್ರಾಹಕರಿಗೆ ಚಿಕಿತ್ಸಾ ಮಾರ್ಗದರ್ಶನ ಮತ್ತು ಆಕರ್ಷಕ ಡಿಸ್ಕೌಂಟ್. ಅಪೋಲೋ ಆಯುರ್ವೇದ. ವಿಶ್ವಾರಾಧ್ಯ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಸಂಶೋಧನಾ ಸಂಸ್ಥೆ. ವಿಶ್ವದ ಅತ್ಯುತ್ತಮ ರೇಡಿಯೋಥೆರಪಿ ಈಗ ದಾವಣಗೆರೆಯಲ್ಲಿ. ಮೆಡಿಕಲ್, ರೇಡಿಯೇಷನ್ ಮತ್ತು ಸರ್ಜಿಕಲ್ ಆಂಕಾಲಜಿ ವಿಭಾಗಗಳೊಂದಿಗೆ ಸಮಗ್ರ ಕ್ಯಾನ್ಸರ್ ಚಿಕಿತ್ಸೆ, ಗರ್ಭಕೋಶ ಕ್ಯಾನ್ಸರ್ ತಡೆಗೆ ವ್ಯಾಕ್ಸಿನ್, ತ್ವರಿತ ಚಿಕಿತ್ಸೆ, ವ್ಯಕ್ತಿಗತ ಆರೈಕೆ, ಎಲ್ಲ ಆರೋಗ್ಯ ವಿಮಾ ಸೌಲಭ್ಯ. ಫಾರ್ಮ್ ಟಿವಿ ಹೆಲ್ತ್ ಗ್ರಾಹಕರಿಗೆ ಆದ್ಯತೆಯ ಉಪಚಾರ ಮತ್ತು ಆಕರ್ಷಕ ಡಿಸ್ಕೌಂಟ್. ಕಳೆದ 2 ವರ್ಷಗಳಿಂದ ಕರ್ನಾಟಕದ ಆರೋಗ್ಯ ಸೇವೆಯಲ್ಲಿ ವಿಶ್ವಾರಾಧ್ಯ. ಸರ್, ಇದಕ್ಕೆ ಯಾವ್ಯಾವ ಟ್ರೀಟ್ಮೆಂಟ್ಸ್ ಇದಾವೆ ಕರುಳಿನ ಕ್ಯಾನ್ಸರ್ಗೆ? ಮೇನ್ ಟ್ರೀಟ್ಮೆಂಟ್ ಅಂದ್ರೆ ಸರ್ಜರಿ. ಸೊ ನಾವು ಆಪರೇಷನ್ ಮೂಲಕ ಗೆಡ್ಡೆ ಏನಿದೆ ಅದನ್ನ ಪೂರ್ತಿಯಾಗಿ ರಿಮೂವ್ ಮಾಡಬೇಕು ದೇಹದಿಂದ. ಇದನ್ನು ಹೊರತುಪಡಿಸಿ ನಾವು ಕೀಮೋಥೆರಪಿ ಅಂತ ಹೇಳ್ತೀವಿ. ಅಂದ್ರೆ ನಾವು ಇಂಜೆಕ್ಷನ್ ಮೂಲಕ ಏನಾದರೂ ಸಣ್ಣ ಕ್ಯಾನ್ಸರ್ ಕಣಗಳು ಉಳ್ಕೊಂಡಿದ್ರೆ ಅಂದ್ರೆ ಕೀಮೋಥೆರಪಿ ಮೂಲಕ ಟ್ರೀಟ್ ಮಾಡ್ತೀವಿ. ಗುದದ್ವಾರದ ಕ್ಯಾನ್ಸರ್ಗೆ ಕೀಮೋಥೆರಪಿ ಜೊತೆ ನಾವು ರೇಡಿಯೇಷನ್ ಕೊಡಬೇಕಾಗತ್ತೆ. ಸೊ ಸಾಮಾನ್ಯವಾಗಿ ಕರೆಂಟ್ ಥೆರಪಿ ಅಂತ ಹೇಳ್ತಾರೆ. ಸೊ ನಾವು ರೇಡಿಯೇಷನ್ ಕೊಟ್ಟು ಆಮೇಲೆ ಆಪರೇಷನ್ ಮಾಡಬೇಕಾಗತ್ತೆ ಗುದದ್ವಾರದ ಕ್ಯಾನ್ಸರ್ಗೆ. ಸರ್, ಈ ಕ್ಯಾನ್ಸರ್ ಈಗ ಒಬ್ಬ ವ್ಯಕ್ತಿಗೆ ಕರುಳಿನ ಕ್ಯಾನ್ಸರ್ ಬಂದಿರುತ್ತೆ, ನೀವು ಅದನ್ನ ಆಲ್ರೆಡಿ ಐಡೆಂಟಿಫೈ ಮಾಡಿದ್ದೀರಾ. ಅವರು ಎಷ್ಟು ಎಚ್ಚರಿಕೆಯಿಂದ ಇರಬೇಕು, ಏನ್ ಮಾಡಬಾರ್ದು, ಏನ್ ಮಾಡಬಹುದು ಆ ಹಂತದಲ್ಲಿ? ಈಗಿನ ಕಾಲದಲ್ಲಿ ಕೀಮೋಥೆರಪಿ ಆಗಲಿ, ರೇಡಿಯೋಥೆರಪಿ ಆಗಲಿ, ಸರ್ಜರಿ ಆಗಲಿ ಬಹಳಷ್ಟು ಮಿನಿಮಲಿ ಇನ್ವೇಸಿವ್ ಆಗಿ ಮಾಡ್ಬೋದು. ಅಂದರೆ ಕಾಂಪ್ಲಿಕೇಶನ್ಸ್ ಅನ್ನ ಸಾಕಷ್ಟು ಮಟ್ಟಿಗೆ ತಡೆಗಟ್ಟಿಸಿ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಸೊ ಅದರಿಂದ ಒಮ್ಮೆ ಈ ಟ್ರೀಟ್ಮೆಂಟ್ ಮುಗಿದ್ಮೇಲೆ ಅವರು ಆಲ್ಮೋಸ್ಟ್ ನಿಯರ್ ನಾರ್ಮಲ್ ಲೈಫೇ ಇರ್ತಾರೆ ಪೇಷಂಟ್ಸ್. ಅದಲ್ಲದೆ ಪ್ರಿವೆಂಟಿವ್ ಮೆಷರ್ಸ್ ಹೇಳಿದ್ರೆ ಒಂದ್ಸಲ ಅದು ಕ್ಯಾನ್ಸರ್ ಬಂದರೆ ಮುಂದಕ್ಕೂ ಆ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ, ಜನಸಾಮಾನ್ಯರಿಗಿಂತ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಅವ್ರು ಸೂಕ್ತವಾದ ಸ್ಕ್ರೀನಿಂಗ್ ಟೆಸ್ಟ್ ಏನಿದೆ ಅದನ್ನು ಮಾಡಿಸ್ಕೋತಾ ಇರಬೇಕು. ಸೊ ನಾವು ಅದು ಪರ್ಟಿಕ್ಯುಲರ್ ಅಡ್ವಾನ್ಸ್ ಕೆಲವೊಂದು ಬ್ಲಡ್ ಟೆಸ್ಟ್ ಇರ್ಬೋದು, ಅಥವಾ CT ಸ್ಕ್ಯಾನ್ ಇರ್ಬೋದು, ಎಂಡೋಸ್ಕೋಪಿ ಇರ್ಬೋದು. ಸೊ ನಾವು ವೈದ್ಯರು ಏನು ಟೈಮಿಂಗಲ್ಲಿ ಹೇಳ್ತಾರೆ ಅದನ್ನು ಮಾಡಿಸ್ತಾ ಇರಬೇಕಾಗುತ್ತೆ. ಇದು ಮತ್ತೆ ಬರೋ ಚಾನ್ಸಸ್ ಇದೆ ಕ್ಯೂರ್ ಆದ್ಮೇಲೂ ಸಹ? ಅಂದ್ರೆ ಸ್ವಲ್ಪ
ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ. ಹೌದು ಹೌದು, ಇದನ್ನೆಲ್ಲ ನಾವು ಫೀಲ್ಡ್ ಎಫೆಕ್ಟ್ ಅಂತ ಹೇಳ್ತೀವಿ. ಸೊ ನಾವು ಈಗ ದೊಡ್ಡ ಕರಳಿನ ಕ್ಯಾನ್ಸರ್ ಆದ್ರೆ ನಾವೇನು ಪೂರ್ತಿ ದೊಡ್ಡ ಕರಳು ತೆಗೆಯೋದಿಲ್ಲ. ಸೊ ಅದ್ರದ್ದು ಒಂದು ಕ್ಯಾನ್ಸರ್ ಆಗಿರೋ ಭಾಗ ಅಷ್ಟೇ ತೆಗಿತೀವಿ. ಸೊ ಉಳಿದ ಕರಳು ಏನಿದೆ ಅದಕ್ಕೂ ರಿಸ್ಕ್ ಇದ್ದೇ ಇರುತ್ತೆ. ಸೊ ಅದರಿಂದ ಎಲ್ಲಾ ಕರಳಿನ ಕ್ಯಾನ್ಸರ್ ಪೇಷಂಟ್ಸ್ ಕೊಲೋನೋಸ್ಕೋಪಿ ಸ್ಕ್ರೀನಿಂಗ್ ಮಾಡಬೇಕಾಗುತ್ತೆ. ನಾವು ವರ್ಷಕ್ಕೊಮ್ಮೆ ಮಾಡ್ತೀವಿ, ದಿನ ಹೋದಂಗೆ 5 ವರ್ಷಕ್ಕೊಮ್ಮೆ ಮಾಡ್ತೀವಿ. ಎಂಡೋಸ್ಕೋಪಿ ಮಾಡಿಸ್ತಾ ಇರ್ಬೇಕಾಗತ್ತೆ ಅವರು. ಕರಳಿನ ಕ್ಯಾನ್ಸರ್ ಬಂದು ಸರ್ಜರಿ ಆಗಿರುವಂತಹ ಪೇಷಂಟ್ಸು ಯಾವ ಕೇರ್ ಅನ್ನ ತಗೋಬೇಕು? ಈಗ ನೀವು ಕೆಲವೊಂದು ಸ್ಕ್ರೀನ್ ಟೆಸ್ಟ್ ಗಳನ್ನ ಮಾಡಿಸ್ಕೊಂತಾ ಇರ್ಬೇಕು ಟೈಮ್ಗೆ ಅಂತ ಹೇಳಿದ್ರಿ. ಅವ್ರ ಒಂದು ಲೈಫ್ ಸ್ಟೈಲ್ ಹೇಗಿರ್ಬೇಕು, ಪ್ರತಿನಿತ್ಯ ಯಾವ ರೀತಿ ಇದ್ರೆ ಅವ್ರು ಆದಷ್ಟು ಮತ್ತೆ ಅದು ಬರ್ದೇ ಇರೋ ತರ ತಡಿಬಹುದು? ಆತರ ಭಯದಲ್ಲಿ ಇರ್ಬೇಕಂತೇನಿಲ್ಲ. ಪೇಷಂಟ್ಸ್ ನಿಯರ್ ನಾರ್ಮಲ್ ಲೈಫ್ ಇರ್ಬಹುದು ಇದ್ರ ಟ್ರೀಟ್ಮೆಂಟ್ ಎಲ್ಲ ಮುಗ್ದ್ಮೇಲೆ. ಬಟ್ ಕೆಲವೊಂದು ನಾರ್ಮಲ್ ಜನಸಾಮಾನ್ಯರು ಏನ್ ಪ್ರಿಕಾಷನ್ಸ್ ತಗೋಬೇಕು ಆ ಪ್ರಿಕಾಷನ್ಸ್ ಅವರು ತಗೋಬೇಕಾಗತ್ತೆ. ಅಂದ್ರೆ ಡಯಟ್ ಅಲ್ಲಿ ಆಗ್ಲಿ, ಹೌದು ಫುಡ್ ಅಲ್ಲಿ ನಾನು ಆಲ್ರೆಡಿ ಹೇಳ್ದಂಗೆ ಹೆಲ್ದಿ ಫುಡ್ ತಗೋಬೇಕು, ಫಿಸಿಕಲಿ ಆಕ್ಟಿವ್ ಇರಬೇಕು. ಮೇನ್ಲಿ ಅವರು ಸ್ಕ್ರೀನಿಂಗ್ ಅಲ್ಲಿ ಹೆಲ್ತ್ ಚೆಕ್ಅಪ್ ಮಾಡಿಸ್ತಾ ಇರಬೇಕು. ಅಟ್ಲೀಸ್ಟ್ ಒಂದು 5 ವರ್ಷಗಳ ಕಾಲ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. 5 ವರ್ಷಗಳವರೆಗೆ ಎಚ್ಚರಿಕೆಯಿಂದ ಇರಬೇಕು. ಸರ್, ಇವಾಗ ನೀವು ಇದನ್ನ ಕ್ಯೂರ್ ಮಾಡೋದಕ್ಕೆ ಸರ್ಜರಿ ಅಂತ ಹೇಳಿದ್ರಿ. ಈ ಸರ್ಜರಿನಲ್ಲೇನೆ ಜನರಿಗೆ ಭಯ ಆಗದೆ ಇರೋ ತರ ಒಂದ್ ಸ್ವಲ್ಪ ಕಡಿಮೆ, ಈಗ ಈ ಕೀಮೋಥೆರಪಿ ಅಂತಂದ್ರೆ ತುಂಬಾನೇ ಪೇಯ್ನ್ ಆಗತ್ತೆ ಅಂತ ಹೇಳೋದನ್ನ ಕೇಳಿದ್ದೀನಿ, ನಾಲೆಡ್ಜ್ ಕೀಮೋಥೆರಪಿ ಅಂದ್ರೆ ಜನರಿಗೆ ಇರುತ್ತೆ, ಮನಸ್ಸಲ್ಲಿ ಕೂದಲು ಉದುರುತ್ತೆ, ಅವರಿಗೆ ಆಯಾಸ ಆಗತ್ತೆ. ಬಟ್ ಈಗಿನ ಟೆಕ್ನಾಲಜಿಲಿ ಏನ್ ಅಡ್ವಾನ್ಸಸ್ ಇದೆ, ಸೊ ಅದರಿಂದ ನಾವು ಕಾಂಪ್ಲಿಕೇಶನ್ ಆದಷ್ಟು ಕಡಿಮೆ ಮಾಡಿ ಕೊಡ್ಬಹುದು. ಬಟ್ ನಾವು ಒಂದು ಅರ್ಥ ಮಾಡ್ಕೋಬೇಕಂದ್ರೆ ಕೀಮೋಥೆರಪಿ ಅನ್ನೋದು ಸೈಟೋಟಾಕ್ಸಿಕ್ ಡ್ರಗ್ಸ್ ಅಂತ ಹೇಳ್ತೀವಿ. ಅಂದ್ರೆ ಅವರ ಕೆಲ್ಸಾನೇ ಸೆಲ್ಸ್ ಗಳನ್ನ ಕಿಲ್ ಮಾಡೋದು. ಸೊ ಅದರಿಂದಾಗಿ ನಮ್ಮ ನಾರ್ಮಲ್ ಸೆಲ್ಸ್ ಎಫೆಕ್ಟ್ ಆಗುತ್ತೆ. ಸೊ ಅದನ್ನ ಆದಷ್ಟು ನಾವು ನಾರ್ಮಲ್ ಸೆಲ್ಸ್ಗೆ ಎಫೆಕ್ಟ್ ಆಗದಿರುವಂತಹ ನೋಡ್ಕೊಂಡು ಕೀಮೋಥೆರಪಿ ಕೊಡಬಹುದು. ಸೊ ಎರಡನೇದು ಸರ್ಜಿಕಲ್ ಟ್ರೀಟ್ಮೆಂಟ್. ಸರ್ಜಿಕಲ್ ಟ್ರೀಟ್ಮೆಂಟ್ಗೆ ಬಂದಾಗ ಈಗೇನೋ ಸರ್ಜರಿ ಅನ್ನೋ ಭಯ ಪಡ್ಬೇಕಂತೇನಿಲ್ಲ. ಈಗಿನ ಕಾಲದಲ್ಲಿ ನಾವು ಮಿನಿಮಲ್ ಆಕ್ಸೆಸ್ ಸರ್ಜರಿ ಅನ್ನೋದು ಆಲ್ಮೋಸ್ಟ್ ಎಲ್ಲ ಕರಳಿನ ಕ್ಯಾನ್ಸರ್ ಪೇಷಂಟ್ಸ್ ಮಿನಿಮಲ್ ಆಕ್ಸೆಸ್ ಸರ್ಜರಿ ಅನ್ನೋದು ಮಾಡ್ತೀವಿ. ಸೊ ಅದು ಐದರ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಇರ್ಬೋದು ಅಥವಾ ರೀಸೆಂಟ್ ಆಗಿ ಬಂದಿರುವಂತಹ ರೊಬೋಟಿಕ್ ಸರ್ಜರಿ ಇರ್ಬೋದು. ಸೊ ಇದರಲ್ಲಿ ಸಣ್ಣ ಕೀ ಹೋಲ್ಸ್, ಸಣ್ಣ ರಂಧ್ರಗಳ ಮೂಲಕ ಕಂಪ್ಲೀಟ್ ಆಗಿ ಆಪರೇಷನ್ ಮಾಡಿ ಆ ಕ್ಯಾನ್ಸರ್ ಗಿಡನ ಸಂಪೂರ್ಣವಾಗಿ ರಿಮೂವ್ ಮಾಡಬಹುದು. ಪೇಷಂಟ್ ರಿಕವರಿನೂ ಬಹಳಷ್ಟು ಬೇಗನೆ ಆಗುತ್ತೆ, ನೋವು ಕಡಿಮೆ ಇರುತ್ತೆ. ಸೊ ಏನ್ ಭಯ ಪಡ್ಕೊಂಡು ಮಾಡ್ಬೇಕಂತ ಏನಿಲ್ಲ. ಸರ್, ಈಗ ನೀವು ಒಂದು ಟೆಸ್ಟ್ ಅನ್ನ ಮಾಡಿ ಇವರಿಗೆ ಕರಳಿನ ಕ್ಯಾನ್ಸರ್ ಬಂದಿದೆ ಅನ್ನೋದನ್ನ ಡಿಟೆಕ್ಟ್ ಮಾಡ್ತೀರಾ. ವಿತ್-ಇನ್ ಎಷ್ಟು ಟೈಮ್ ಒಳಗಡೆಗೆ ಅವ್ರು ಸರ್ಜರಿಯನ್ನ ಮಾಡಿಸ್ಕೋಬೇಕು? ಅದಕ್ಕೇನಾದ್ರೂ ಇಷ್ಟೇ ಟೈಮ್ ಅನ್ನೋದೇನಾದ್ರೂ ಇದೆಯಾ ಸ್ಪೆಸಿಫಿಕ್ ಆಗಿ? ಕ್ಯಾನ್ಸರ್ ಅಲ್ಲಿ ಮೊದಲನೇ ರೂಲ್ ಅಂದ್ರೆ ಟೈಮ್ ವೇಸ್ಟ್ ಮಾಡಬಾರ್ದು. ಬಿಕಾಸ್ ಆ ಕ್ಯಾನ್ಸರ್ ಸೆಲ್ ಒಂದಿರೋದು 2 ಆಗಕ್ಕೆ ಹಾಗೂ 100 ಇರೋದು 10,000 ಆಗಕ್ಕೆ ಟೈಮ್ ಬೇಕಾಗಿರೋದು ಸೇಮ್. ಸೊ ಒಂದು ಕ್ಯಾನ್ಸರ್ ನಮ್ ಗಮನಕ್ಕೆ ಬಂದಿದೆ ಅಂತ ಹೇಳಿದ್ರೆ ಅದು ಈಗಾಗಲೇ ಸಾಕಷ್ಟು ಮಟ್ಟಿಗೆ ಅದು ಬೆಳೆದಿರುತ್ತೆ. ಸೊ ಇನ್ನೂ ನಾವು ಡಿಲೇ ಮಾಡ್ತಾ ಹೋದ್ರೆ ಅದರ ನೆಕ್ಸ್ಟ್ ಸ್ಟೆಪ್ ಏನಿದ್ರೆ ಅದು ಅಲ್ಲಿಂದ ಡಿಟ್ಯಾಚ್ ಆಗಿ ದೇಹದ ಬೇರೆ ಕಡೆಗೆ ಹರಡುತ್ತೆ. ಸೊ ಒಂದ್ಸಲ ಅದು ಬೇರೆ ಜಾಗಕ್ಕೆ ಹೋದಾಗ ಅದು ಸ್ಟೇಜ್ 4 ಡಿಸೀಸ್ ಆಗುತ್ತೆ. ಸೊ ಸ್ಟೇಜ್ 4 ಅಲ್ಲಿ ನಾವು ಟ್ರೈ ಮಾಡ್ಬೋದು ಕ್ಯೂರೇಟಿವ್, ಬಟ್ ಚಾನ್ಸಸ್ ಕಡಿಮೆ ಇರುತ್ತೆ, ಪ್ರೊಗ್ನೋಸಿಸ್ ಅಷ್ಟು ಒಳ್ಳೇದಿರೋದಿಲ್ಲ. ಆದ್ರಿಂದ ಆದಷ್ಟು ಬೇಗ ಟ್ರೀಟ್ಮೆಂಟ್ ಪಡ್ಕೋಬೇಕಾಗತ್ತೆ. ಸರ್, ಈ ಕರಳಿನ ಕ್ಯಾನ್ಸರ್ ಅನ್ನೋದು ನಮ್ಮ ದೇಹಕ್ಕೆ ಎಷ್ಟು ಡೇಂಜರಸ್? ಅಂದ್ರೆ ಎಲ್ಲಾ ಕ್ಯಾನ್ಸರ್ ತರನೇ ಇದೂನಾ ಅಥವಾ ಸ್ವಲ್ಪ? ಒಂದು ಕರಳಿನ ಕ್ಯಾನ್ಸರ್ದ ಅಡ್ವಾಂಟೇಜ್ ಏನಂದ್ರೆ ನಮ್ ಕರಳು ಕಡಿಮೆ ಅಂದ್ರೂ ಒಂದು 6 ಮೀಟರ್ ಉದ್ದ ಇರುತ್ತೆ. ಸೊ ನಮ್ಮ ಹೊಟ್ಟೆಯಿಂದ ಸಣ್ಣ ಕರಳು ಸ್ಟಾರ್ಟ್ ಆದ್ರೆ ಗುದದ್ವಾರವರೆಗೆ, ರೆಕ್ಟಮ್ ವರೆಗೆ ಆಲ್ಮೋಸ್ಟ್ 5 to 6 ಮೀಟರ್ಸ್ ಲೆಂತ್ ಇರುತ್ತೆ. ಸೊ ಅದರಿಂದ ಕರಳು ನಾವು ರಿಮೂವ್ ಮಾಡಿ ತೆಗೆದ್ರೆ, ನಾವು ಯೂಶ್ವಲಿ ಸರ್ಜರಿಲಿ ಒಂದು 30 ಸೆಂಟಿಮೀಟರ್ 50 ಸೆಂಟಿಮೀಟರ್ ಅಷ್ಟು ತೆಗಿಬೇಕಾಗಿ ಬರುತ್ತೆ ಈ ಕ್ಯಾನ್ಸರ್ಗಳಲ್ಲಿ. ಸೊ ಅವ್ರ ಮುಂದಿನ ಲೈಫ್ ಸ್ಟೈಲ್ ಏನಿದೆ ಅದರಲ್ಲಿ ಜಾಸ್ತಿ ವ್ಯತ್ಯಾಸ ಬರೋದಿಲ್ಲ. ಬಿಕಾಸ್ ನಾವು ತುಂಬಾ ಒಂದು 5-6 ಮೀಟರಿಂದ ಒಂದು 50-60 ಸೆಂಟಿಮೀಟರ್ ಅಷ್ಟೇ ತೆಗಿತೀವಿ ಸರ್ಜರಿ ಮೂಲಕ. ಸೊ ಅದರಿಂದ ಜಾಸ್ತಿ ವ್ಯತ್ಯಾಸ ಬರೋದಿಲ್ಲ. ಸೊ ಆ ರೀತಿಯಲ್ಲಿ ಈ ಕರಳಿನ ಕ್ಯಾನ್ಸರ್ ಬೇರೆ ಕ್ಯಾನ್ಸರ್ಗೆ ಹೊಂದಿಸಿದ್ರೆ ಸ್ವಲ್ಪ ಬೆಟರ್ ಇರುತ್ತೆ. ಬಿಕಾಸ್ ಅನ್ನನಾಳದ ಕ್ಯಾನ್ಸರ್ಗೆ ನಾವು ಆಪರೇಷನ್ ಮಾಡಿ ಪೂರ್ತಿ ಅನ್ನನಾಳ ರಿಮೂವ್ ಮಾಡಬೇಕಾಗುತ್ತೆ. ಅನ್ನನಾಳ ರಿಮೂವ್ ಮಾಡಿ ನಾವು ಹೊಟ್ಟೆಯನ್ನೇ ಅನ್ನನಾಳ ತರ ಮಾಡಿ ಜೋಡಿಸ್ತೀವಿ. ಸೊ ಆಗ ಅವರಿಗೆ ಊಟದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಬರಬಹುದು. ಇಲ್ಲ ಹೊಟ್ಟೆಯ ಕ್ಯಾನ್ಸರ್ ಅಲ್ಲಿ ಪೂರ್ತಿ ಹೊಟ್ಟೆಯನ್ನ ತೆಗಿತೀವಿ, ನಿಮಗೆ ಬೇರೆ ಹೊಟ್ಟೆ ಇರೋದಿಲ್ಲ. ಸೊ ಫುಡ್ ಡೈರೆಕ್ಟ್ ಸಣ್ಣ ಕರಳಿಗೆ ಹೋದಾಗ ಅವರಿಗೆ ಊಟದಲ್ಲಿ ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ದೊಡ್ಡ ಕರಳಿನ ಕ್ಯಾನ್ಸರ್ ಅಲ್ಲಿ ಎಲ್ಲ ಟ್ರೀಟ್ಮೆಂಟ್ ಆದ್ಮೇಲೆ ಅವ್ರ ಲೈಫ್ ಸ್ಟೈಲ್ ಅಲ್ಲಿ ಜಾಸ್ತಿ ಚೇಂಜಸ್ ಬರ್ಲಿಕ್ಕಿಲ್ಲ.
ಈ ಒಂದು ಕ್ಯಾನ್ಸರ್ ಅನ್ನ ನಾವು ತುಂಬಾ ಬೇಗ ಯಾವ ರೀತಿ ತಿಳ್ಕೋಬಹುದು, ನನಗೆ ಈ ಕ್ಯಾನ್ಸರ್ ಅನ್ನೋದು ಬಂದಿದೆ ಅನ್ನೋದನ್ನ ಒಬ್ಬ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ ಹೇಗೆ ತಿಳ್ಕೋಬಹುದು? ಯಾಕೆಂದ್ರೆ ಬೇಗ ಗೊತ್ತಾದಷ್ಟುನು ಸ್ವಲ್ಪ ಅವರಿಗೆ ಹಾನಿ ಅನ್ನೋದು ಕಡಿಮೆ ಆಗುತ್ತೆ. ಅದೇ ಯಾವ ರೀತಿ ಒಬ್ಬ ಸಾಮಾನ್ಯ ವ್ಯಕ್ತಿ ಇದನ್ನ ತಿಳ್ಕೋಬಹುದು? ಸೊ ನಾವು ವೈದ್ಯರಾಗಿ ಕ್ಯಾನ್ಸರ್ ವೈದ್ಯರಾಗಿ ಎಲ್ಲಾ ಪೇಷಂಟ್ಸ್ಗೆ ಏನ್ ಹೇಳೋದಂದ್ರೆ, ಕ್ಯಾನ್ಸರ್ ಬರೋದನ್ನ ಯಾರಿಗೂ ತಡೆಗಟ್ಟೋಕ್ ಸಾಧ್ಯ ಇಲ್ಲ. ಸೊ ಅದು ಬರೋದಿದ್ರೆ ಬಂದೇ ಬರುತ್ತೆ. ಬಟ್ ನಮ್ ಕೈಲಿರೋದೇನಿದ್ರೆ ಅದನ್ನ ಆರಂಭಿಕ ಹಂತದಲ್ಲಿ ಪತ್ತೆ ಮಾಡೋದು. ಸೊ ನಾವು ಅರ್ಲಿ ಸ್ಟೇಜ್ ಅಥವಾ ಆರಂಭಿಕ ಹಂತದಲ್ಲಿ ಡಿಟೆಕ್ಟ್ ಮಾಡಿದ್ರೆ ಮೆಜಾರಿಟಿ ಆಫ್ ದ ಕ್ಯಾನ್ಸರ್ಸ್ ಅನ್ನ ನಾವು ಕ್ಯೂರ್ ಮಾಡ್ಬೋದು. ಇದಕ್ಕೆ ನಾವು ನಮ್ಮ ಕಡೆಯಿಂದ ಏನ್ ಮಾಡ್ಬೋದು ಅಂದ್ರೆ, ಒಂದು ಅರಿವಾಗಿರ್ಬೇಕು. ಸೊ ಕ್ಯಾನ್ಸರ್ ಯಾವ ರೀತಿ ಬರಬಹುದು, ಅದ್ರದ್ದು ಏನ್ ಸಿಂಪ್ಟಮ್ಸ್ ಇರ್ಬೋದು ಅನ್ನೋದು ಅರಿವು ನಮ್ಮಲ್ಲಿ ಇರಬೇಕು. ಸೊ ಇಲ್ಲದೆ ಇದ್ರೆ ಯಾವುದೇ ಸಿಂಪ್ಟಮ್ ಬಂದ್ರು ನಾವು ಅದಕ್ಕೆ ಗಮನ ಕೊಡೋದಿಲ್ಲ. ಹೌದು, ತುಂಬಾನೇ ಇಗ್ನೋರ್ ಮಾಡೋದು ಜಾಸ್ತಿ. ಅದರಲ್ಲೂ ಸ್ಪೆಷಲಿ ಹೆಲ್ತ್ ಬಗ್ಗೆ ಆಸ್ಪತ್ರೆಗೆ ಹೋದ್ರೆ ತುಂಬಾ ದುಡ್ಡು ಖರ್ಚಾಗುತ್ತೆ ಅಂತ ತುಂಬಾ ಜನ ಅದನ್ನ ಹಂಗೆ ಇಗ್ನೋರ್ ಮಾಡೋದು ಜಾಸ್ತಿ. ಸೊ ಅದು ಎರಡ್ ರೀತಿ ಇದೆ. ಒಂದು ಇಗ್ನೋರ್ ಮಾಡೋರು ಇರ್ತಾರೆ, ಇಲ್ಲ ಅತಿಯಾದ ಭಯ ಪಡೋರು ಇರ್ತಾರೆ. ಸೊ ಅದನ್ನ ಎಲ್ಲಿ ಬ್ಯಾಲೆನ್ಸ್ ಮಾಡ್ಬೇಕನ್ನೋದು ಇಂಪಾರ್ಟೆಂಟ್. ಸೊ ಈ ಕ್ಯಾನ್ಸರ್ ಕಾಯಿಲೆಗೆ ಬಂದಾಗ ನಾನ್ ಕೆಲವೊಂದು ರೋಗ ಲಕ್ಷಣಗಳಿಗೆ ನಾನು ಪೂರ್ತಿ ಜೀರ್ಣಾಂಗದ ಕ್ಯಾನ್ಸರ್ಗೆ ಬಂದಾಗ ಕೆಲವು ರೋಗ ಲಕ್ಷಣಗಳಿಗೆ ನಾವು ಅಟೆನ್ಷನ್ ಕೊಡಬೇಕಾಗತ್ತೆ. ಮೊದಲನೇದಾಗಿ ಅನ್ನನಾಳದ ಕ್ಯಾನ್ಸರ್ಗೆ ಸಪೋಸ್ ಯಾರಾದ್ರೂ ಊಟ ಮಾಡಿದಾಗ ಅವರಿಗೆ ಊಟ ಸಿಕ್ಕಾಕೊಂಡಂಗಾಗೋದು, ಅಂದ್ರೆ ಒಂದ್ಸಲ 2 ಸಲ ಅಲ್ಲ, ಕಂಟಿನ್ಯೂಸ್ ಆಗ್ತಾ ಇದೆ. ಸೊ ಊಟ ಸಿಕ್ಕಾಕೊಳ್ಳೋದು ಇಸ್ ನಾಟ್ ಅ ಕಾಮನ್ ಥಿಂಗ್. ಊಟ ನಾರ್ಮಲ್ ಆಗೇ ಹೋಗ್ಬೇಕು. ಸೊ ಅನ್ನೋದೇನೋ ತೊಂದರೆ ಇದೆ ಅಂತ, ಫುಡ್ ಏನಾದ್ರೂ ಸ್ಟಕ್ ಆಗ್ತಾ ಇದ್ರೆ, ಇಲ್ಲ ಅದ್ರ ಜೊತೆ ಅವ್ರದ್ದು ವೆಯ್ಟ್ ತುಂಬಾ ಲಾಸ್ ಆಗ್ತಾ ಇದೆ ಅಂದ್ರೆ ನಾವು ವೈದ್ಯರನ್ನ ನೋಡ್ಬೇಕಾಗತ್ತೆ. ಸಪೋಸ್ ಅತಿಯಾಗಿ ಹೊಟ್ಟೆ ನೋವು ಬರ್ತಾ ಇದೆ, 1 ದಿನ 2 ದಿನ ಅಲ್ಲ, ತಿಂಗಳಗಟ್ಲೆ ಹೊಟ್ಟೆ ನೋವು ಇರುತ್ತೆ. ಅದರ ಜೊತೆ ವಾಂತಿ ಆದಾಗ, ವಾಂತಿಯಲ್ಲಿ ಏನಾದ್ರೂ ಬ್ಲಡ್ ಬಂದ್ರೆ ಅಥವಾ ಕಪ್ಪು ಕಲರ್ ಬಂದ್ರೆ, ಅತಿಯಾದ ಲೂಸ್ ಮೋಷನ್ ಅಥವಾ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ. ಸೊ ಆಲ್ಟರ್ನೇಟಿಂಗ್ ಲೂಸ್ ಮೋಷನ್ ಅಂಡ್ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ. ಸೊ ಆ ಥರ ಇದ್ರೆ, ಹೊಟ್ಟೆ ಉಪ್ಕೊಂಡಿದ್ರೆ ಜಾಸ್ತಿ, ಸೊ ಇವೆಲ್ಲ ರೋಗ ಲಕ್ಷಣಗಳು ಏನಾದರೂ ಇದ್ರೆ ಸೂಕ್ತ ವೈದ್ಯರನ್ನು ನೋಡಿ ತಪಾಸಣೆ ಮಾಡ್ಕೋಬೇಕಾಗತ್ತೆ ಆನ್ ಟೈಮ್. ತುಂಬ ಗುದದ್ವಾರದ ಕ್ಯಾನ್ಸರ್ ಪೇಷಂಟ್ಸ್ ಪೈಲ್ಸ್ ಅಂತ ಟ್ರೀಟ್ಮೆಂಟ್ ಪಡ್ಕೋತಾ ಇರ್ತಾರೆ. ಸೊ ಮೋಸ್ಟ್ನಲ್ಲಿ ಬ್ಲಡ್ ಬಂದಾಗ ಫಸ್ಟ್ ಜನರು ಹೇಳೋದು ನಂಗೆ ಪೈಲ್ಸ್ ತೊಂದರೆ ಇದೆ ಅಂತ, ಹಾಗೂ ಟ್ರೀಟ್ಮೆಂಟ್ ತಗೋತಾ ಇರ್ತಾರೆ. ಬಟ್ ಒಳಗಡೆ ಏನಾದರೂ ಕ್ಯಾನ್ಸರ್ ಕಾಯಿಲೆ ಇದ್ರೆ ಅದು ಗೊತ್ತಾಗೋದಿಲ್ಲ. ಸೊ ಪೈಲ್ಸ್ ಟ್ರೀಟ್ಮೆಂಟ್ ತಗೊಂಡ್ಮೇಲೂ ರಕ್ತ ಬರ್ತಾ ಇದೆ, ಬ್ಲಡ್ ಬರ್ತಾ ಇದೆ ಮೋಷನಲ್ ಅಂತ ಹೇಳಿದ್ರೆ ಅವರು ಟ್ರೀಟ್ಮೆಂಟ್ ಪಡ್ಕೋಬೇಕಾಗತ್ತೆ. ಸರ್, ಈಗ ದೇಹದ ಈಗ ಕರಳಿಗೆ ಹತ್ರ ಇರೋ ಯಾವ್ದಾದ್ರು ಅಂಗದಲ್ಲಿ ಏನಾದ್ರು ಕ್ಯಾನ್ಸರ್ ಆಯ್ತು ಅಂದ್ರೆ ಅದು ಕರಳಿಗೆ ನೆಕ್ಸ್ಟ್ ಅದು ಕ್ಯೂರ್ ಆದ್ಮೇಲೆ ಕರಳಿಗೆ ಬರೋ ಚಾನ್ಸಸ್ ಏನಾದ್ರು ಇದೆಯಾ? ಅದು ಸುತ್ತಮುತ್ತ ಇರೋ ಅಂಗದಲ್ಲಿ ಎಲ್ಲಾದ್ರೂ ಕ್ಯಾನ್ಸರ್ ಬಂತು ಅಂದ್ರೆ? ಯಾವುದೇ ಕ್ಯಾನ್ಸರ್ ಎಲ್ಗೂ ಹೋಗ್ಬಹುದು ನಮ್ಮ ಬಾಡಿಯಲ್ಲಿ. ಸೊ ಸ್ಟೇಜ್ 1, 2, 3 ಅಂತ ಏನ್ ಹೇಳ್ತೀವಿ, ಅದರಲ್ಲಿ ಆ ಆರ್ಗನ್ಗೆ ಸೀಮಿತವಾಗಿರುತ್ತೆ. ಸೊ ಅದು ಬೇರೆ ಹರಡಿದಾಗ ಅದು ಕರಳಿಗೂ ಬರ್ಬೋದು, ಯಾವುದೇ ಅಂಗಕ್ಕೂ ಬರ್ಬೋದು. ಸೊ ಬರೋ ಚಾನ್ಸಸ್ ಇರುತ್ತೆ. ಬಟ್ ಅದೇ ನಾವು ಆ ರೋಗ ಲಕ್ಷಣಗಳನ್ನ ನೋಡಿ ಟ್ರೀಟ್ಮೆಂಟ್ ಪಡ್ಕೊ, ಮೊದಲೇ ಅದನ್ನ ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಒಂದು ಟೆಸ್ಟ್ ಗಳನ್ನ ಮಾಡ್ಕೊಂಡು ಆದಷ್ಟು ಹುಷಾರಾಗಿರೋದು ತುಂಬಾನೇ ಒಳ್ಳೇದು. ಸರ್, ಇವತ್ತು ನೀವು ನಮ್ಗೆ ಈ ಜೀರ್ಣಾಂಗ ವ್ಯೂಹದಲ್ಲಿರ್ತಕ್ಕಂತಹ ಕರಳಿನ ಕ್ಯಾನ್ಸರ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಅದು ಹೇಗೆ, ಅದ್ರದ್ದು ಲಕ್ಷಣಗಳೇನಿರುತ್ತೆ, ಅದನ್ನ ಯಾವ ರೀತಿ ಕ್ಯೂರ್ ಮಾಡ್ತೀರಾ, ಬಂದಾದ್ಮೇಲೆ ನಾವು ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ಎಷ್ಟು ಕೇರ್ಫುಲ್ ಆಗಿರ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ನಾರಾಯಣ ಹೆಲ್ತ್ ಸಿಟಿಯ ಡಾಕ್ಟರ್ ಸುಶ್ರುತ್ ಶೆಟ್ಟಿ ಅವರು ಇವತ್ತು ನಮ್ಗೆ ಕರಳಿನ ಕ್ಯಾನ್ಸರ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರು. ಈ ಒಂದು ಕ್ಯಾನ್ಸರ್ ಅನ್ನೋದನ್ನ ನಾವು ಪ್ರಾರಂಭಿಕ ಹಂತದಲ್ಲೇನೆ ಗುರುತಿಸ್ಕೊಂಡು ಚಿಕಿತ್ಸೆಯನ್ನ ಪಡ್ಕೊಳ್ಳೋದು ಒಳ್ಳೇದು. ಮತ್ತೆ ಅದನ್ನ ನಾವು ಯಾವ ರೀತಿ ತಿಳ್ಕೋಬೇಕು ಅನ್ನೋದನ್ನ ಕುರಿತು ಕೂಡ ನಮ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡಿದ್ರು. ಈ ಒಂದು ಕಂತು ನಿಮ್ಗೆ ತುಂಬಾನೇ ಉಪಯುಕ್ತ ಆಯ್ತು ಅಂತ ಭಾವಿಸ್ತಾ ಇಂದಿನ ಆಯುಷ್ಮಾನ್ ಭವ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.